ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಪರಿಸರ ಕಾಳಜಿ ವಹಿಸಿರುವಂತಹ ಗುಂಡ್ಲುಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಟಿ.ಆರ್. ಸ್ವಾಮಿರವರು ಸುಮಾರು 1200ಕ್ಕೂ ಹೆಚ್ಚಿನ ತೆಂಗಿನ ಗಿಡಗಳನ್ನು ತಾಲೂಕಿನ ಹಲವಾರು ಶಾಲೆಯ ಆವರಣದಲ್ಲಿ ನೆಟ್ಟು ಬೆಳೆಸುವಂತಹ ಮುಖಾಂತರ ಪರಿಸರ ಹೆಚ್ಚಿಸುವ ಕೆಲಸವನ್ನು ಮಾಡಿದ್ದು, ಇವರ ಕಾರ್ಯವೈಖರಿಯನ್ನು ಮೆಚ್ಚಿ ಕಾವಲು ಪಡೆಯ ಸಂಘಟನೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಬಿಇಒ ಸಾಹೇಬರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ, ತಾಲೂಕು ಕಾರ್ಯದರ್ಶಿಗಳಾದಂತಹ ಎಸ್. ಮುಬಾರಕ್, ಟೌನ್ ಉಪಾಧ್ಯಕ್ಷರಾದಂತಹ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು ಸೇರಿದಂತೆ ಶಿಕ್ಷಣ ವೃಂದದವರು ಹಾಜರಿದ್ದರು. ಇವತ್ತು ನಿಜಕ್ಕೂ ಭಾಳ ಒಂದು ಸಂತೋಷಕರದ ವಿಚಾರವಾಗಿದೆ. ಕಾರಣ ಏನಪ್ಪ ಅಂತಂದರೆ, ಕಳೆದ ವರ್ಷ ಇದೇ BO ಕಚೇರಿ ಆವರಣದಲ್ಲಿ ಒಂದು ಮರವನ್ನು ಕಟಾವು ಮಾಡೋ ಮೂಲಕ ನಾವು ಅದನ್ನು ಕೂಡ ಒಂದು ಸುದ್ದಿ ಮಾಡಿಸಿದ್ದು. ಆದರೆ ಈಗ ನಮಗೆ ಭಾಳ ಖುಷಿಯಾಗುತ್ತೆ. ಬರೀ 2 ಮರ ಕಟಾವು ಮಾಡಿದ್ದು ಅಷ್ಟೇ, ಇವತ್ತು 1200 ಗಿಡವನ್ನು ತಂದು ಒಂದು ಪರಿಸರದ ಒಂದು ಕಾಳಜಿ ವಹಿಸ್ತಕ್ಕಂಥ ಇಂತಹ ಒಂದು ಅಧಿಕಾರಿಗಳಿಗೆ ನಿಜಕ್ಕೂ ಶ್ಲಾಘನೀಯ. ಅವರ ಕಾರ್ಯಕ್ಕೆ ಇಡೀ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು. ಅದಲ್ಲದೆ ಇಡೀ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಆ ಗಿಡವನ್ನು ನೆಡುವ ಮೂಲಕ ಪೋಷಣೆ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ ಶಿಕ್ಷಕರು ಆದೇಶ ಅಂತ ತಿಳ್ಕೊಳ್ತಾನೆ ಎಲ್ಲ ವೈಯಕ್ತಿಕ ಕಾಳಜಿ ವಹಿಸಿಕೊಂಡು ಈ ಒಂದು ಪರಿಸರವನ್ನು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿ ವರ್ಗರು ಇದೊಂದು ಕಾಳಜಿ ವಹಿಸಬೇಕು. ಎಲ್ಲ ಅಧಿಕಾರಿಗಳು ಇವರು ಮಾದರಿ ಆಗಬೇಕು. ಇಂಥ ಒಂದು ಅಧಿಕಾರಿ ಕಾವಲು ಪಡೆಯ ಎಲ್ಲ ಸದಸ್ಯರುಗಳು ಭಾಗವಹಿಸಿ ಸನ್ಮಾನ ಮಾಡಿರುವುದನ್ನು ಸ್ವಾಗತಿಸಿದ ಪರಿಸರ ದಿನಾಚರಣೆ ದಿನ ಈ ಜೂನ್ 5ನೇ ತಾರೀಕಿನ ಅಂಗವಾಗಿ ಎಲ್ಲ ಶಾಲೆಗಳಲ್ಲಿ ಪ್ರತಿ ಒಂದು ಶಾಲೆಗಳಿಗೆ ಕನಿಷ್ಠ 2 ಗಿಡಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ದೊಡ್ಡದಾಗಿ ಫೀಲ್ಡ್ ಇರುವಂಥ ಜಾಗ, ನೀರಿನ ವ್ಯವಸ್ಥೆ ಇರೋ ಕಡೆಗೆ 10ರಿಂದ 20 ಗಿಡಗಳನ್ನು ಕೊಟ್ಟು ಅದರ ಪೋಷಣೆಯನ್ನು ಏನು ಭಾರತ ಸರ್ಕಾರದ ಆದೇಶದಂತೆ ಏಕ ಪೇಡ ಏಕನಾಮ ಅಂತ ತಾಯಿಯಿಂದಲೂ ಕೂಡ ಆ ದಿನವೇ ಬಂದು 5ನೇ ತಾರೀಕು ಆ ಗಿಡಗಳನ್ನು ನಡೆಸುವ ಮೂಲಕ ಆ ಮಕ್ಕಳ ಹೆಸರಿನಲ್ಲಿ ಆ ಗಿಡಗಳನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಸುಮಂಗಲಿ ಶ್ರೀನಿವಾಸ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ಅವರು ಒಂದು 25 ಶಾಲೆಗಳ ಎಲ್ಲ ಮಕ್ಕಳಿಗೂ ಕೂಡ ಬ್ಯಾಗ್ ವ್ಯವಸ್ಥೆಯನ್ನು ಮತ್ತು ಅವರಿಗೆ ನೋಟ್ಬುಕ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವು. ಅದೇ ರೀತಿಯಲ್ಲಿ ಸುಮಂಗಲಿ ಕಸ್ವತಿ ಅವರು ಏನಾಗಿದ್ದಾರೆ, ಮುಂದಿನ ಹಂತದಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಪಪ್ಪಾಯ ಗಿಡಗಳನ್ನು ಮತ್ತು ಬೇವಿನ ಇದು ಕರಿಬೇವಿನ ಗಿಡಗಳನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಶಾಲೆಗಳಿಗಿನ್ನ ಇದು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಮೇಲ್ಕಂನಲ್ಲಿ ಶಾಲೆಯನ್ನು ಕೂಡ ಅವರು ಒಂದು ಮಾದರಿ ಗ್ರಾಮವನ್ನು ಮಾಡೋದಕ್ಕೆ 100 ಮನೆಗಳನ್ನು ಕಟ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಮಾದರಿ ಒಂದು ಶಾಲೆಯನ್ನು ಕೂಡ ಮಾಡಿಕೊಡ್ತೀವಿ. ಈ ಕಚೇರಿ ಆವರಣವನ್ನು ಕೂಡ ನಾವು ಮಾದರಿಯನ್ನಾಗಿ ಮಾಡಿಕೊಡ್ತೀವಿ ಅಂತಂದು ಸುಮಂಗಲಿ ಟ್ರಸ್ಟ್ ವತಿಯಿಂದ ಅವರು ಒಪ್ಕೊಂಡಿದ್ದಾರೆ. ಅವರು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ 2 ಜಿಲ್ಲೆಗೆ ರಾಜ್ಯಗಳಲ್ಲಿ ಮತ್ತು ಕೆಲವು ಜಿಲ್ಲೆಗಳಿಗೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಈ ಕಾಡಂಚಿನ ಗ್ರಾಮದಲ್ಲಿ ಇರುವಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಗಿಡಗಳನ್ನು ಬೆಳೆಸೋದು, ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ನಮಸ್ಕಾರ. ಕನ್ನಡ ಕಾವಲು ಪಡೆ ಅಧ್ಯಕ್ಷರಾದ ಶ್ರೀಯುತ ಮಾಲಿಕ್ರವರು, ನಾವು ಮತ್ತು ನಾನು ಇಬ್ಬರು ಕೂಡ ಒಂದು ಈ ಮರವನ್ನು ಕಟಾವು ಮಾಡಿದಾಗ ಅದನ್ನು ಖಂಡಿಸಿದ್ವಿ. ದಯವಿಟ್ಟು ಮಾಡಬಾರ್ದಾಗಿತ್ತು ಇದನ್ನು ಅಂತ 50 ವರ್ಷದ ಮರಗಳು ಅವು ತುಂಬ ಸುಮಾರು ಜನಕ್ಕೆ ನೆರಳನ್ನು ಕೊಟ್ಟು ಆಶ್ರಯ ಪಡೆದಿದ್ದು. ಅಂತ ಇದನ್ನು ಮರವನ್ನು ನೀವು ಕಟ್ ಮಾಡ್ತಿದ್ದೀರಲ್ಲ, ಆ್ಯಕ್ಸಿಡೆಂಟ್ ಮಾಡಲಿಕ್ಕೆ ಹಿಂಗೆಲ್ಲ ಪರ್ಮಿಷನ್ ಕೊಡೋದು, ಬಿಲ್ಡಿಂಗ್ ತೊಂದರೆ ಆಗುತ್ತೆ ಅಂತ ಕಾರಣ ಕೊಟ್ಟಿದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಈಗ ನಮಗೆ ಖಂಡಿತ ಅವ್ರ ಮೇಲೆ ತುಂಬ ಅಭಿಮಾನ ಬರುತ್ತೆ. ಈಗ 1000ಕ್ಕೂ ಹೆಚ್ಚು ಸಸ್ಯಗಳನ್ನು, ತೆಂಗಿನ ಸಸ್ಯಗಳನ್ನು ಪ್ರತಿ ಶಾಲೆಗೆ 3 ತೆಂಗಿನ ಮರದಂತೆ ಹಂಚಿ ಅವರು ಪರಿಸರ ಕಾಳಜಿಯನ್ನು ಕರೆದಿದ್ದಾರೆ. ಆ ಪರಿಸರ ಕಾಳಜಿಗೆ ನಮ್ಮ ಕರ್ನಾಟಕ ಕಾವಲು ಪಡೆಯ ಸಂಘದಿಂದ ಮತ್ತು ನಮ್ಮ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಮೂಲಕ ಅವರು ಪರಿಸರ ಪ್ರೇಮವನ್ನು, ಪರಿಸರ ಕಾಳಜಿಯನ್ನು ಮೆರೆದಿದ್ದಾರೆ. ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಲಿ. ಈ ಮೂಲಕ ಎಲ್ಲರೂ ಕೂಡ ಪಡೆದಂಥ ಎಲ್ಲ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಇದನ್ನು ಕಾಪಾಡುವ ನಿಟ್ಟಿನಲ್ಲಿ ಅದನ್ನು ಜೋಪಾನ ಮರ ನೆಡೋದಲ್ಲ ಮುಖ್ಯ, ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಮುಖ್ಯ. ಹಾಗಾಗಿ ಎಲ್ಲ ಶಾಲೆಗಳಲ್ಲೂ ಈ ಒಂದು ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಇದು ನೆರವಾಗಲಿ
ಅಡುಗೆಗೆ ಅಂತ ನೆರವಾಗಲಿ ಅಂತ ಈಗ ಅಷ್ಟು ನೆರವಾಗುವಷ್ಟು ಕಾಪಾಡಿಕೊಳ್ಳಿ ಶಿಕ್ಷಕರು ಅಂತಂತ ನಾವು ಶಿಕ್ಷಕರಿಗೂ ಕೂಡ ಅವರನ್ನು ಕೋರ್ಕೊಂತ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಸರ್ ಹಾಂ ನಾವು ಬೇಡಂಗೆ ಮಾಡಿ ಸರ್, ಸರಿ ಮಾಡಿ ಸರ್ ಅದನ್ನು. ಸಮಾಚಾರ ಸರಿ ಒಳ್ಳೆಯದು. ಇಲ್ಲ ಇಲ್ಲಿ